ಬೆಲೆ ಇಳಿಕೆ, ಮಾರುಕಟ್ಟೆ ಚೇತರಿಕೆ. 5 ದಿನಗಳ ಯುದ್ಧ ವಿರಾಮದ ಹಿಂದಿದೆ ಟ್ರಂಪ್ ಟ್ಯಾಕೋ ಥಿಯರಿ. ಇದೇ ನೋಡಿ ಅಸಲಿ ಆಟ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ತಮ್ಮ ಹಳೆಯ ಚಾಳಿಯನ್ನ ಮುಂದುವರೆಸಿದ್ದಾರೆ. ದಿಢೀರನೆ ಏನಾದರೊಂದು ಘೋಷಣೆ ಮಾಡುವುದು, ತಮ್ಮ ಘೋಷಣೆ ಅಪಾಯಕಾರಿ ಹಂತಕ್ಕೆ ತಲುಪುತ್ತಿದ್ದಂತೆ ಹೆದರಿ ತಕ್ಷಣವೇ ಹಿಂದೆ ಸರಿಯುವುದು. ಇದೀಗ ಇರಾನ್ ವಿಚಾರದಲ್ಲೂ ಇದು ನಡೆದಿದೆ. ಏಕಾಏಕಿ ಇರಾನ್ ಮೇಲೆ ಸಮರ ಸಾರಿದ ಟ್ರಂಪ್ ಇದೀಗ 5 ದಿನಗಳ ಕಾಲ ಯುದ್ಧಕ್ಕೆ ವಿರಾಮ ಹೇಳಿದ್ದಾರೆ. ಅಂದಹಾಗೆ ಟ್ರಂಪ್ ಅವರ ಈ ನಡೆಯನ್ನು ಅಮೆರಿಕದ ವಾಲ್ ಸ್ಟ್ರೀಟ್ ಮಾರುಕಟ್ಟೆಯ ವಿಶ್ಲೇಷಕರು ಟ್ಯಾಕೋ ಎಂದು ಕರೆಯುತ್ತಾರೆ. ಟ್ರಂಪ್ ಅವರ ನಿರೀಕ್ಷಿತ ನಿರ್ಧಾರಗಳನ್ನು ವಿವರಿಸುವ ಒಂದು ಕುತೂಹಲಕಾರಿ ಸಂಕ್ಷಿಪ್ತ ರೂಪವಾಗಿದೆ. ಟ್ರಂಪ್ ಯಾವಾಗಲೂ ಕೊನೆಯ ಕ್ಷಣದಲ್ಲಿ ಹೆದರಿ ಹಿಂದೆ ಸರಿಯುತ್ತಾರೆ. ಟ್ರಂಪ್ ಆಲ್ವೇಸ್ ಚಿಕನ್ಸ್ ಔಟ್ ಎಂಬುದು ಇದರ ಅರ್ಥವಾಗಿದೆ. ಈ ಟ್ಯಾಕೋ ಪದಕ್ಕೆ ಇನ್ನೂ ಒಂದು ಅರ್ಥವಿದೆ. ಅದೇನೆಂದ್ರೆ ಟ್ರಂಪ್ ಘೋಷಿಸುತ್ತಾರೆ, ಪದೇ ಪದೇ ರದ್ದುಗೊಳಿಸುತ್ತಾರೆ. ಟ್ರಂಪ್ ಅನೌನ್ಸಸ್, ಕ್ಯಾನ್ಸಲ್ಸ್ ಆಫನ್ ಎಂಬುದಾಗಿದೆ. ಅಂದಹಾಗೆ ಇರಾನ್ ಮೇಲಿನ ಮಿಲಿಟರಿ ದಾಳಿಯನ್ನು ಕೊನೆಯ ಕ್ಷಣದಲ್ಲಿ 5 ದಿನಗಳ ಕಾಲ ಮುಂದೂಡಿರುವ ಟ್ರಂಪ್ ಅವರ ನಡೆ ಜಾಗತಿಕ ಹೂಡಿಕೆದಾರರಲ್ಲಿ ಭಾರೀ ಗೊಂದಲ ಮತ್ತು ನಿರಾಳತೆ ಎರಡನ್ನೂ ಏಕಕಾಲಕ್ಕೆ ತಂದಿದೆ. ಅಮೆರಿಕದ ವಿದೇಶಾಂಗ ನೀತಿಯು ಸ್ಥಿರವಾಗಿರದೆ ದಿಢೀರ್ ಬದಲಾವಣೆಗಳಿಗೆ ಒಳಗಾಗೋದ್ರಿಂದ ಜಾಗತಿಕ ಮಾರುಕಟ್ಟೆಗಳು ಹೇಗೆ ಏರಿಳಿತ ಕಾಣುತ್ತಿವೆ ಎಂಬುದನ್ನ ಈ ಪದವು ವ್ಯಂಗ್ಯವಾಗಿ ಮತ್ತು ಮಾರ್ಮಿಕವಾಗಿ ಸೂಚಿಸುತ್ತದೆ. ಮತ್ತೆ ಪುಟಿದೆದ್ದ ಮಾರುಕಟ್ಟೆ. ಇರಾನ್ ಜೊತೆಗಿನ ಮಾತುಕತೆ ಫಲಪ್ರದವಾಗಿದೆ ಎಂದು ಹೇಳುತ್ತಾ 5 ದಿನಗಳ ಕಾಲ ಮಿಲಿಟರಿ ದಾಳಿಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸುವುದಾಗಿ ಅಮೆರಿಕ ಅಧ್ಯಕ್ಷರಾದ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದಾರೆ. ಈ ಒಂದು ನಿರ್ಧಾರ ಜಾಗತಿಕ ಮಾರುಕಟ್ಟೆಯಲ್ಲಿ ದೊಡ್ಡ ಬದಲಾವಣೆಯನ್ನೇ ತಂದಿದೆ. ಯುದ್ಧದ ಭೀತಿಯಿಂದ ಗಗನಕ್ಕೇರಿದ್ದ ಕಚ್ಚಾ ತೈಲದ ಬೆಲೆಗಳು ಟ್ರಂಪ್ ಅವರ ಒಂದೇ ಒಂದು ಘೋಷಣೆಯಿಂದ ದಿಢೀರ್ ಕುಸಿತ ಕಂಡಿವೆ. ಇಷ್ಟು ದಿನ ಆತಂಕದಲ್ಲಿದ್ದ ಹೂಡಿಕೆದಾರರು ಇದೀಗ ನಿರಾಳರಾಗಿದ್ದಾರೆ. ಟ್ರಂಪ್ ಅವರ ಘೋಷಣೆಯ ಪರಿಣಾಮವಾಗಿ ಜಾಗತಿಕ ಷೇರು ಮಾರುಕಟ್ಟೆಗಳು ಪುಟಿದೆದ್ದಿವೆ. ಅಂದ್ರೆ ಬಹುತೇಕ ಕಂಪನಿಗಳು ಷೇರುಗಳ ಬೆಲೆ ಏರಿಕೆಯಾಗಿದ್ದು ಮಾರುಕಟ್ಟೆ ಸಹಜ ಸ್ಥಿತಿಗೆ ಮರಳಿದೆ. ಇದು ಹೂಡಿಕೆದಾರರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಯುದ್ಧದ ತೀವ್ರತೆ ಕಡಿಮೆಯಾಗುವ ಸೂಚನೆ ಸಿಗುತ್ತಿದ್ದಂತೆ ಹೂಡಿಕೆದಾರರು ಮತ್ತೆ ಧೈರ್ಯದಿಂದ ತಮ್ಮ ವ್ಯವಹಾರಗಳನ್ನು ನಡೆಸಲು ಮುಂದಾಗಿದ್ದಾರೆ. ಇದಕ್ಕೆಲ್ಲ ಕಾರಣ ಟ್ರಂಪ್ ಅವರ ತಾತ್ಕಾಲಿಕ ವಿರಾಮ ಘೋಷಣೆಯೇ ಕಾರಣ. ಟ್ರಂಪ್ ಅವರ ಈ ಒಂದು ನಿರ್ಧಾರ ಅವರ ಹಳೆ ಚಾಳಿಯನ್ನ ನೆನಪಿಸುತ್ತೆ. ಅದೇನೆಂದ್ರೆ ಮೊದಲು ಉದ್ವಿಗ್ನತೆಯನ್ನು ಹೆಚ್ಚಿಸಿ ನಂತರ ಹಠಾತ್ ಆಗಿ ಹಿಂದೆ ಸರಿಯುವುದೇ ಟ್ರಂಪ್ ಅವರು ಕೆಟ್ಟ ಅಭ್ಯಾಸವಾಗಿದೆ. ಈ ಹಳೆಯ ಚಾಳಿಯನ್ನು ಮಾರುಕಟ್ಟೆ ವಿಶ್ಲೇಷಕರು ಟ್ಯಾಕೋ ಎಂದು ಕರೆಯುತ್ತಾರೆ. ಏನಿದು ಟ್ಯಾಕೋ? ಟ್ಯಾಕೋ ಪದದ ಪೂರ್ಣ ವಾಕ್ಯ ಟ್ರಂಪ್ ಆಲ್ವೇಸ್ ಚಿಕನ್ಸ್ ಔಟ್ ಎಂದು. ಇದರ ಅರ್ಥ ಟ್ರಂಪ್ ಯಾವಾಗಲೂ ಕೊನೆಯ ಕ್ಷಣದಲ್ಲಿ ಹೆದರಿ ಹಿಂದೆ ಸರಿಯುತ್ತಾರೆ ಎನ್ನುವುದಾಗಿದೆ. ಟ್ರಂಪ್ ಅವರ ನಿರ್ಧಾರಗಳನ್ನು ಟೀಕಿಸುವ ಅಥವಾ ವ್ಯಂಗ್ಯ ಮಾಡುವ ಒಂದು ವಾಕ್ಯ ಇದಾಗಿದೆ. ಇಲ್ಲಿ ಚಿಕನ್ ಔಟ್ ಎನ್ನುವುದು ಒಂದು ಇಂಗ್ಲಿಷ್ ರೂಢಿ ಮಾತು. ಯಾವುದಾದರೂ ಒಂದು ಕಠಿಣ ನಿರ್ಧಾರ ಅಥವಾ ಕೆಲಸ ಮಾಡಲು ಹೋದಾಗ ಕೊನೆಯ ಕ್ಷಣದಲ್ಲಿ ಭಯದಿಂದ ಅಥವಾ ಆತಂಕದಿಂದ ಆ ಕೆಲಸವನ್ನ ಮಾಡದೆ ಹಿಂದೆ ಸರಿಯುವುದನ್ನ ಹೀಗೆ ಕರೆಯುತ್ತಾರೆ. ಈ ಪದವನ್ನು ಬಳಸಲು ಕಾರಣ ಏನು? ಅಂದಹಾಗೆ ವಾಲ್ ಸ್ಟ್ರೀಟ್ ವಿಶ್ಲೇಷಕರು ಈ ಪದವನ್ನು ಬಳಸಲು ಕಾರಣವೇನೆಂದ್ರೆ ಟ್ರಂಪ್ ಅವರು ಮೊದಲು ಯುದ್ಧ ಅಥವಾ ಕಠಿಣ ಆರ್ಥಿಕ ನಿರ್ಬಂಧಗಳಂತಹ ದೊಡ್ಡ ಘೋಷಣೆಗಳನ್ನ ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಚಲನ ಮೂಡಿಸುತ್ತಾರೆ. ಆದರೆ ಕಾರ್ಯರೂಪಕ್ಕೆ ತರುವ ಸಮಯ ಬಂದಾಗ ಹಠಾತ್ ಆಗಿ ಅದನ್ನ ರದ್ದುಗೊಳಿಸಿ ಸಂಧಾನಕ್ಕೆ ಮುಂದಾಗ್ತಾರೆ. ಈ ಘೋಷಿಸಿ ಹಿಂದೆ ಸರಿಯುವ ಗುಣವನ್ನು ಈ ವಾಕ್ಯವು ಮಾರ್ಮಿಕವಾಗಿ ತಿಳಿಸುತ್ತೆ. ಅಂದಹಾಗೆ ಈ ಟ್ಯಾಕೋ ಪದವು ಅಮೆರಿಕ ಅಧ್ಯಕ್ಷರ ವ್ಯಾಪಾರ ಸಮರಗಳ ಸಮಯದಲ್ಲಿ ಹುಟ್ಟಿಕೊಂಡಿತ್ತು. ಈ ಹಿಂದೆ ಟ್ರಂಪ್ ಅವರು ವಿವಿಧ ದೇಶಗಳ ಮೇಲೆ ಭಾರೀ ತೆರಿಗೆ ವಿಧಿಸುವುದಾಗಿ ಘೋಷಿಸಿ ಹೆದರಿಸಿದ್ದನ್ನು ನಾವಿಲ್ಲಿ ನೆನೆಯಬಹುದು. ಟ್ರಂಪ್ ಅವರು ಮೊದಲು ಆಕ್ರಮಣಕಾರಿ ಎಚ್ಚರಿಕೆಗಳನ್ನ ನೀಡಿ ಮಾರುಕಟ್ಟೆಯಲ್ಲಿ ಆತಂಕ ಮೂಡಿಸುತ್ತಾರೆ. ಯಾವಾಗ ತಮ್ಮ ನಿರ್ಧಾರ ಜಾಗತಿಕವಾಗಿ ಅಸ್ಥಿರತೆ ಉಂಟು ಮಾಡುತ್ತಿದೆ ಅನ್ನೋದು ಗೊತ್ತಾಗುತ್ತೋ ಕೂಡಲೇ ಹೆದರಿ ಹಠಾತ್ ಆಗಿ ಆ ನಿರ್ಧಾರದಿಂದ ಹಿಂದೆ ಸರಿಯುತ್ತಾರೆ. ಹೂಡಿಕೆದಾರರಿಗೆ ಟ್ಯಾಕೋ ಬಂಡವಾಳ. ಟ್ರಂಪ್ ಅವರ ಈ ವಿಶಿಷ್ಟ ಚಾಳಿಯನ್ನೇ ಹೂಡಿಕೆದಾರರು ಒಂದು ವ್ಯಾಪಾರ ತಂತ್ರವಾಗಿ ಬಳಸಲಾರಂಭಿಸಿದ್ದಾರೆ. ಟ್ರಂಪ್ ಅವರ ಬೆದರಿಕೆಯಿಂದ ಮಾರುಕಟ್ಟೆ ಕುಸಿದಾಗ ಷೇರುಗಳನ್ನು ಖರೀದಿಸುವುದು ಮತ್ತು ಟ್ರಂಪ್ ಅವರು ಮೃದು ಧೋರಣೆ ತಳೆದು ಮಾರುಕಟ್ಟೆ ಚೇತರಿಸಿಕೊಂಡಾಗ ಅದೇ ಷೇರುಗಳನ್ನು ಲಾಭಕ್ಕೆ ಮಾರಾಟ ಮಾಡುವುದು ರೂಢಿಯಾಗಿದೆ. 2026ರ ವೇಳೆಗೆ ಈ ಪದವು ಕೇವಲ ವ್ಯಾಪಾರಕ್ಕೆ ಸೀಮಿತವಾಗದೆ ಇರಾನ್ ಸಂಘರ್ಷದಂತಹ ವಿದೇಶಾಂಗ ನೀತಿಗಳಿಗೂ ಅನ್ವಯವಾಗುತ್ತಿರುವುದು ಗಮನಾರ್ಹ. ಟ್ಯಾಕೋ ಈಗ ಏಕೆ ಪ್ರಸ್ತುತ?
ಪ್ರಸ್ತುತ ಮಧ್ಯಪ್ರಾಚ್ಯ ಬಿಕ್ಕಟ್ಟು ಟ್ಯಾಕೋ ಮಾದರಿಗೆ ಬಹುತೇಕ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತದೆ. ಟ್ರಂಪ್ ಇಸ್ರೇಲ್ ಜೊತೆ ಸೇರಿ ಫೆಬ್ರವರಿ 28ರಂದು ಇರಾನ್ ಮೇಲೆ ಸಮರ ಸಾರಿದ್ರು. ಇದರಿಂದ ಕೊಲ್ಲಿ ರಾಷ್ಟ್ರಗಳಲ್ಲಿ ಭೀಕರ ಯುದ್ಧ ಶುರುವಾಯಿತು. ಈ ಯುದ್ಧದ ಪರಿಣಾಮ ಇಂಧನ ಮೂಲಸೌಕರ್ಯಕ್ಕೆ ಬೆದರಿಕೆಗಳು ಉಂಟಾದವು. ಅಲ್ಲದೆ ಅಮೆರಿಕ ದಾಳಿಗೆ ಪ್ರತೀಕಾರವಾಗಿ ಇರಾನ್ ಹೋರ್ಮುಜ್ ಜಲಸಂಧಿಯನ್ನು ಮುಚ್ಚಿತು. ಇದರಿಂದ ಇಂಧನ ಸಾಗಾಟಕ್ಕೆ ಬ್ರೇಕ್ ಬಿದ್ದಿತು. ಈ ಎಲ್ಲ ಅಡೆತಡೆಗಳ ನಡುವೆ ಕಚ್ಚಾ ತೈಲವು ಬ್ಯಾರೆಲ್ಗೆ $100 ದಾಟಿತ್ತು. ಇದರಿಂದ ಜಾಗತಿಕ ಷೇರುಪೇಟೆ ಕುಸಿತ ಕಂಡಿದ್ದು ತೈಲ ಬೆಲೆ ಏರಿಕೆ ಹಣದುಬ್ಬರದ ಭೀತಿಗೆ ಕಾರಣವಾಯಿತು. ಹಲವಾರು ದೇಶಗಳು ವಾರಕ್ಕೆ ಕೇವಲ 4 ದಿನಗಳ ಕೆಲಸ ಮಾಡುವಂತೆ ತೀವ್ರ ಕ್ರಮಗಳನ್ನು ತೆಗೆದುಕೊಂಡವು. ಅಲ್ಲದೆ ಜಾಗತಿಕವಾಗಿ LPG ಸಿಲಿಂಡರ್ಗಳ ಪೂರೈಕೆಯಲ್ಲಿ ಅಡಚಣೆ ಉಂಟಾಯಿತು. ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಿದ್ದಂತೆ ಟ್ರಂಪ್ ಅವರು ದಿಢೀರನೆ 5 ದಿನಗಳ ಯುದ್ಧ ವಿರಾಮವನ್ನು ಘೋಷಿಸಿದ್ರು. ಇರಾನ್ ಮತ್ತು ಅಮೆರಿಕ ನಡುವೆ ಮಾತುಕತೆ ಆರಂಭವಾಗಿದೆ ಎಂಬ ಸೂಚನೆ ಸಿಕ್ಕಿತ್ತು. ಇದರಿಂದ ಮಾರುಕಟ್ಟೆಗಳು ತ್ವರಿತವಾಗಿ ಚೇತರಿಸಿಕೊಂಡವು ಮತ್ತು ಷೇರುಗಳು ಏರಿದ್ವು. ಇದರಿಂದ ತೈಲ ಬೆಲೆಗಳು ಕುಸಿಯಿತು. ಮಾರುಕಟ್ಟೆ ಹೇಗೆ ಟ್ಯಾಕೋ ಅನ್ನು ಅರ್ಥೈಸುತ್ತದೆ? ಅಂದಹಾಗೆ ಹೂಡಿಕೆದಾರರಿಗೆ ಟ್ಯಾಕೋ ಎಂಬ ಪದ ಕೇವಲ ತಮಾಷೆಯಲ್ಲ, ಬದಲಾಗಿ ಒಂದು ಚೌಕಟ್ಟು. ಯಾಕಂದ್ರೆ ಟ್ರಂಪ್ ಅವರು ಆರ್ಥಿಕ ಒತ್ತಡಕ್ಕೆ ಯಾವಾಗಲೂ ಸೂಕ್ಷ್ಮವಾಗಿರುತ್ತಾರೆ. ಅಂದರೆ ಆರ್ಥಿಕ ಸ್ಥಿತಿ ಹದಗೆಡುತ್ತಿದ್ದಂತೆ ತಮ್ಮ ನಿರ್ಧಾರದಿಂದ ಹಿಂದೆ ಸರಿಯುತ್ತಾರೆ. ಇದರಿಂದ ಷೇರುಗಳಲ್ಲಿ ಏರಿಕೆಯಾಗುತ್ತದೆ ಮತ್ತು ಮಾರುಕಟ್ಟೆ ಸಹಜ ಸ್ಥಿತಿಗೆ ಬರುತ್ತದೆ. ವಾಷಿಂಗ್ಟನ್ ಪೋಸ್ಟ್ ಪ್ರಕಾರ ಇರಾನ್ ಮಾತುಕತೆಗಳನ್ನು ನಿರಾಕರಿಸಿದೆ. ಇದರಿಂದ ಯುದ್ಧದ ಅವ್ಯವಸ್ಥೆ ಇನ್ನಷ್ಟು ಹೆಚ್ಚಾಗುತ್ತದೆ. ಈಗಾಗಲೇ ಹೋರ್ಮುಜ್ ಜಲಸಂಧಿ ಅಸ್ಥಿರವಾಗಿದೆ ಮತ್ತು ಇಂಧನ ಮೂಲಸೌಕರ್ಯಗಳ ಮೇಲಿನ ಹಾನಿಯು ಬೆಲೆಗಳನ್ನು ಇನ್ನಷ್ಟು ಹೆಚ್ಚಿಸಬಹುದು. ಹೀಗಾಗಿ ಸುಂಕಗಳಿಗಿಂತ ವಿಭಿನ್ನವಾಗಿ ಯುದ್ಧವು ಯಾವಾಗಲೂ ಸುಲಭವಾದ ನಿರ್ಗಮನ ಹೊಂದಿರುವುದಿಲ್ಲ. ಅಂದ್ರೆ ಸುಂಕ ತಮ್ಮ ವೈಯಕ್ತಿಕ ನಿರ್ಧಾರವಾಗಿರುತ್ತದೆ, ಆದರೆ ಯುದ್ಧ 2 ದೇಶಗಳ ನಡುವಿನ ನಿರ್ಧಾರ. ಹೀಗಾಗಿ ಯುದ್ಧದಿಂದ ಹೊರಬರುವುದು ಅಷ್ಟು ಸುಲಭವಲ್ಲ ಎಂದು ವಿಶ್ಲೇಷಕರು ಎಚ್ಚರಿಸಿದ್ದಾರೆ. ಸಂಘರ್ಷ ಹೀಗೆ ಮುಂದುವರಿದು ತೈಲ ಬೆಲೆಗಳು ಹೆಚ್ಚಾದರೆ ಮತ್ತು ಹಣದುಬ್ಬರ ಮುಂದುವರೆದರೆ ಟ್ಯಾಕೋ ವ್ಯಾಪಾರವು ಕೆಲಸ ಮಾಡದಿರಬಹುದು ಎಂದು ಮಾರುಕಟ್ಟೆ ತಜ್ಞರು ಎಚ್ಚರಿಸಿದ್ದಾರೆ.